ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಪಲಾವ್ ಮಾಡ್ತಿದ್ದೀನಿ. ಪಲಾವ್ ಮಾಡೋದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಈಗ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಒಂದು 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಚಿಕ್ಕ ಟೊಮೊಟೊ, ಬೀನ್ಸ್ ಮತ್ತು ಕರಿಬೇವು, ರಾ ಬಟಾಣಿ, ಡಬಲ್ ಬೀನ್ಸ್ ಆ್ಯಂಡ್ ನೌಕೋಲ್, ಕ್ಯಾರೆಟ್, ಮನೆಯಲ್ಲೇ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟು. ನೆಕ್ಸ್ಟ್ ಬಂದು ಒಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ. ಈಗ ರುಬ್ಕೊಳ್ಳೋಕೆ ಏನೇನು ಹಾಕ್ಕೊಳ್ಳೋದು ನೋಡ್ಕೊಳ್ಳೋಣ. ಒಂದು 6 ಮೆಣಸಿನ್ಕಾಯಿ ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಂಡ್ರು ಅಂತ ಕೊತ್ತಂಬರಿ, ಪುದೀನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್. ಇದಕ್ಕೆ ಲಿಟಲ್ ಬಿಟ್ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಬರುವ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ನೆಕ್ಸ್ಟ್ ಮಾಡೋ ವಿಧಾನ ನೋಡೋಣ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡೋಣ. ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ ಮತ್ತು ಒಂದು ಡ್ರೈ ಸ್ಪೈಸಸ್, ಲವಂಗ, ಯಾಲಕ್ಕಿ, ಚಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಡ್ರೈ ಸ್ಪೈಸಸ್ ಲಿಟಲ್ ಬಿಟ್ ಫ್ರೈ ಆದಮೇಲೆ ಆನಿಯನ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಲಿಟಲ್ ಬಿಟ್ ಗೋಲ್ಡನ್ ಕಲರ್ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಡಬೇಕಿದೆ, ಸುತ್ತು ಎಣ್ಣೆ ಬಿಡುತ್ತೆ, ಆವಾಗವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಈಗ ನೀಟಾಗಿ ಎಣ್ಣೆ ಬಿಟ್ಟಿದೆ. ಇದಕ್ಕೆ ನಾವು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಅಂತ ಕ್ಯಾರೆಟ್, ಬೀನ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡು ಇದನ್ನು ಸಮೇತ ಸ್ವಲ್ಪ ಲಿಟಲ್ ಬಿಟ್ ಫ್ರೈ ಮಾಡ್ಕೊಳ್ಳಿ. ಮತ್ತು ರಾ ಬಟಾಣಿ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೈಟು ಒಣ ಬಟಾಣಿ ಇರುತ್ತಲ್ಲ ನೆನೆ ಹಾಕ್ಕೊಂಡು ಮಾರ್ನಿಂಗ್ ಅದನ್ನು ಯೂಸ್ ಮಾಡ್ಕೊಬೋದು. ನನಗೆ ರಾ ಬಟಾಣಿ ಸಿಗುತ್ತೆ, ಸೊ ನಾನು ರಾ ಬಟಾಣಿನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಡಬಲ್ ಬೀನ್ಸ್ ಮತ್ತು ನೌಕೋಲು. ಇದೆಲ್ಲ ಒಂದು ಸುತ್ತು ಲಿಟಲ್ ಬಿಟ್ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟೊಮೊಟೊ. ನೆಕ್ಸ್ಟ್ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು ಲಿಟಲ್ ಬಿಟ್ ಒಂದು ಟಚ್ ಕೊಡೋಣ. ಇದಕ್ಕೆ ಸ್ವಲ್ಪ ಕ್ರಿಸ್ಟಲ್ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಫಾರ್ ಟೇಸ್ಟ್ ಓನ್ಲಿ, ನಾಟ್ ಫುಲ್. ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಯಾವುದೇ ಅಡುಗೆ ಮಾಡಲಿ ಕ್ರಿಸ್ಟಲ್ ಉಪ್ಪನ್ನ ಯೂಸ್ ಮಾಡ್ತೀನಿ. ಪುಡಿ ಉಪ್ಪನ್ನ ಆದಷ್ಟು ಕಮ್ಮಿ ಬಳಕೆ ಮಾಡ್ತೀನಿ, ಯಾಕಂದರೆ ಅದು ಡೇಂಜರಸ್ ಫಾರ್ ಹೆಲ್ತ್ ಪುಡಿ ಉಪ್ಪು. ಆದ್ದರಿಂದ ನಾನು ಕ್ರಿಸ್ಟಲ್ ಉಪ್ಪನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ತೀನಿ. ನಾನೀಗ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊತೀನಿ. 2 ಗ್ಲಾಸ್ಗೆ 4 ಗ್ಲಾಸ್ ನೀರು ನೆನಪಿಟ್ಕೊಳ್ಳಿ. ಈಗ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿರೋಂತಹ ಅಕ್ಕಿನ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಈಗ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಬಿಕಾಸ್ ಆಫ್ ಇದನ್ನು ಈಗಲೇ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಅನ್ನ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಿದ್ರೆ ಕುದಿಯೋವರೆಗೂ ಇಟ್ಸ್ ವೈಟ್. ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಳ್ಳೋಣ. ಇದರಲ್ಲಿ ಉಪ್ಪು ಕರೆಕ್ಟ್ ಟೇಸ್ಟ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಬೇಕು ಫಾರ್ 2 ವಿಸಿಲ್ಸ್.